ರುಚಿಯಾಗಿರುವಂತಹ ಎಳ್ಳುಂಡೆ ಹೇಗೆ ಮಾಡೋದು ಅಂತ ನೋಡ್ಕೋಬೇಕಾ? ಬನ್ನಿ. ದಿನಕ್ಕೆ ಒಂದು ಎಳ್ಳುಂಡೆ ತಿಂದರೆ ಸಾಕು, ನಮಗೆ ಸಾಕಷ್ಟು ಸ್ಟ್ರೆಂತ್ ಬರುತ್ತೆ. ಇದರಲ್ಲಿ ನಮಗೆ ಬೇಕಾದರೆ ಇದರಲ್ಲಿ ಬಾದಾಮಿ ಪುಡಿ, ಗೋಡಂಬಿ ಪುಡಿ ಎಲ್ಲವನ್ನು ಸೇರಿಸ್ಕೋಬೋದು, ಶೇಂಗಾ ಬೀಜದ ಪುಡಿ ಎಲ್ಲ. ಅದನ್ನು ಕೇವಲ ಎಳ್ಳು, ಬೆಲ್ಲ, ಒಣ ಕೊಬ್ಬರಿ, 1 ಸ್ಪೂನ್ ತುಪ್ಪ ಇದರಿಂದ ಮಾಡಿರುವಂತಹ ಉಂಡೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹರಿ ಓಂ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ಮೊನ್ನೆ ಹಿಮ್ಡ ನೋವಾಗ್ತಾ ಇದೆ ಅಂತ ಒಂದ್ಸರಿ ಡಾಕ್ಟ್ರ್ ಹತ್ರ ಹೋದೆ. ಅವರಂದರು ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ, ನೀವು ಸ್ವಲ್ಪ ಎಳ್ಳನ್ನು ಬಳಸಿ ಅಂತ. ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಆದರೆ ಎಳ್ಳನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಅದರಲ್ಲೂ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ನಾವು ಪ್ರತಿನಿತ್ಯ 1 ಸ್ಪೂನ್ ಆದರೂ ಎಳ್ಳನ್ನು ಬಳಸಬೇಕು ಅಂತ. ನಾನು ಹೇಳಿದೆ ಎಳ್ಳಿನ ಜೊತೆ ಬೆಲ್ಲ ಸೇರಿಸ್ಬೋದಾ ಅಂತ, ಯಾಕಂದರೆ ನಾನು ಸಿಹಿ ಪ್ರಿಯ. ಅಯ್ಯೋ ಅದು ಇನ್ನೂ ಒಳ್ಳೆಯದು, ಸೇರಿಸ್ಕೊಳ್ಳಿ ಅಂತ ಅಂದರು. ಹಾಗಾಗಿ ಈ ತಯಾರಿ ನನಗೆ ಒಳ್ಳೆಯದಾಗತ್ತೆ ಅಂದರೆ ನಿಮಗೂ ಒಳ್ಳೆಯದಾದರೆ ಖುಷಿ ಅಲ್ವಾ? ಅದಕ್ಕೆ ಇಲ್ಲಿ ತೋರಿಸಿ ಮಾಡ್ತಾಯಿದ್ದೀನಿ ನೋಡಿ. ಎಳ್ಳಲ್ಲಿ ಎಷ್ಟು ಕಸ ಇರುತ್ತೆ. ಈ ರೀತಿ ಸಣ್ಣದು ಇದನ್ನು ತೊಗೊಂಡು ಜರಡಿ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನು ಜಲಿಸಿ ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತೀನಿ. ಧೂಳು ಸಿಕ್ಕಿದೆ, ಇಷ್ಟು ಎಳ್ಳಿದೆ, ಇದರ ಅರ್ಧದಷ್ಟು ಬೆಲ್ಲವನ್ನು ತಗೊಳ್ತೀನಿ. ಸ್ವಚ್ಛ ಮಾಡಿಟ್ಕೊಂಡಂತಹ ಎಳ್ಳು ಈ 3/4 ಪಾತ್ರೆ ಇದೆ. ಇದರ ಅರ್ಧದಷ್ಟು ಬೆಲ್ಲ, ಒಂದು ಅರ್ಧ ಕಡಿಯಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 4-5 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಏನೂ ನೆಸಸರಿ ಅಂತ ಇಲ್ಲ, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಮುಖ್ಯವಾಗಿ ಇವೆರಡು ಬೇಕೇ ಬೇಕು. ಸೊ ಇದನ್ನು ಹೆಚ್ಕೊಂಡು ಸ್ವಲ್ಪ ಇದನ್ನು ಎರಡನ್ನೂ ಹುರ್ಕೊಂಡ್ಬಿಡ್ತೀನಿ. ಇದನ್ನು ಬಿಡಿಸಿಟ್ಕೊಂಡು ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಹುರಿತೀನಿ. ಇದಿಷ್ಟನ್ನು 3 ಬಾರಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಸ್ವಲ್ಪ ಚಟಪಟ ಅನ್ನೋ ತನಕ ಹುರಿಬೇಕು, ತುಂಬ ಹೊತ್ತು ಹುರಿಬಾರ್ದು. ಉರಿಯನ್ನು ಸ್ವಲ್ಪ ಸಣ್ಣದಲ್ಲೇ ಇಟ್ಕೊಂಡು ಹುರಿಬೇಕು, ಯಾಕಂದರೆ ಇದು ಬಹಳ ಬೇಗ ಕಪ್ಪಾಗುತ್ತೆ ಹುರಿದಾಗ. ಹಾಗಾಗಿ ಕೊಬ್ಬರಿಯನ್ನು ಸಣ್ಣಗೆ ತುಂಡು ಮಾಡಿಕೊಂಡು ಇಲ್ಲಿ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಕೊಂಡಿರುವಂಥ ಎಳ್ಳು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ಪುಡಿ ಮಾಡ್ಕೊಂಬರೋಣ. ಈಗ ಬೆಲ್ಲವನ್ನು ಹಾಕಿ ಮಾಡಿದ್ಮೇಲೆ ಹೀಗಾಗಿದೆ. ಈಗ ಇದು ಇಷ್ಟು ಪೌಡರ್ ಆಗಿದೆ, ದರಿ ಇದೆ. ಇದಕ್ಕೆ ಬೆಲ್ಲ ಸೇರಿಸ್ಕೊತೀನಿ. ಇಲ್ಲಿ ಇಟ್ಕೊಂಡಿರುವಂತಹ ಅರ್ಧದಷ್ಟು ಬೆಲ್ಲ. ನಾವು ಎಳೆ ಪಾಕ ಮಾಡಿ ಕೂಡ ಹಾಕ್ಬೋದು, ಉಂಡೆ ಪಾಕ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದರ ಕಟ್ಟುವಾಗ ಬಿಸಿ ಇರುವಾಗಲೇ ಕಟ್ಕೋಬೇಕಾಗತ್ತೆ. ಅದನ್ನು ದೊಡ್ಡ ಮಿಕ್ಸಿ ಬೌಲ್ನಲ್ಲಿ ಬೆಲ್ಲ ನೈಸ್ ಆಗದೆ ಇರೋ ಕಾರಣ ನಾನು ಇದನ್ನೀಗ ಸಣ್ಣದರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿಯಾಗಿ ಮುದ್ದೆ ಬಂದಿದೆ. ಈಗ ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಂಡಿದೆ, ಹಾಗೆ ಕೊಬ್ಬರಿಯಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಂಡಿದೆ, ಬೆಲ್ಲದ ಜಿಡ್ಡು ಕೂಡ ಅಂಟ್ಕೊಂಡಿದೆ ಇದಕ್ಕೆ. ಈಗ ಇದನ್ನು ಚೂರು ತುಪ್ಪ ಸೇರಿಸ್ಕೊಂಡು ಉಂಡೆ ಮಾಡೋಣ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ಲ, ಬೇಕಾದ್ರೆ ಸೇರಿಸ್ಕೊಬೋದು, ಇಲ್ದಿರಲಿಲ್ಲ. ನಾನು ಇರಲಿ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಕ್ಕೆ 1 ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ಇದು ನಮ್ಮ ಕೈ ಬಿಸಿಗೆ ನೀಟಾಗಿ ಕರ್ಕೊಂಬಿಡುತ್ತೆ. ಉಂಡೆ ಆಲ್ರೆಡಿ ಮುದ್ದೆ ಆಗಿದೆ. ಇದು ಸ್ವಲ್ಪ ಒತ್ತಿ ನೀಟಾಗಿ ಕಟ್ಕೊಬೋದು, ಅಥವಾ ನಮಗೆ ಕಟ್ಲಿಕ್ಕೆ ಬೇಜಾರು ಅಂದರೆ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಟ್ಟು 1 ಸ್ಪೂನ್ ದಿನ ಬೆಳಗ್ಗೆ ಅಥವಾ ಸಂಜೆ ತೊಗೊಳ್ಳೋದು ಉಳಿದು. ಹೀಟ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಒಂದು ಲೋಟ ಹಾಲು ಕುಡಿದ್ರೆ ಆಯಿತು. ದಿನ ಅಭ್ಯಾಸ ಇದ್ರಂತೂ ಅದಕ್ಕೂ ಸರಿ ಆಗೋಗುತ್ತೆ. ಇದನ್ನು ಕ್ಲೀನಾಗಿ ಉಂಡೆ ಮಾಡ್ಕೊಂಬಿಡೋಣ. ಈ ಥರದ್ದು ಒಂದು ಉಂಡೆ ದಿನ ತಿಂದರೆ ಸಾಕು.
ಎಲ್ಲ ಉಂಡೆಗಳನ್ನು ಇದನ್ನ ಹಿಟ್ಟನ್ನು ನಾನು ನೀಟಾಗಿ ಕಟ್ಕೊಂಡ್ಬಿಡ್ತೀನಿ. ಎಸ್, ಮಾಡ್ಕೊಂಬಿಡೋಣ ಅಷ್ಟೇ. ಉಂಡೆಗಳು ರೆಡಿ. ಈ ರೀತಿ ಉಂಡೆಗಳನ್ನ ಕೈಯಲ್ಲಿ ಎಷ್ಟು ತಿಕ್ತೀವೋ ಅಷ್ಟು ಶೈನಿಂಗ್ ಬರುತ್ತೆ. ನಮ್ಮ ಮೈಯಲ್ಲಿರುವ ಹೀಟು ಅದಕ್ಕೆ ಮೆಲ್ಟ್ ಆಗುತ್ತೆ ಸ್ವಲ್ಪ. ಸೊ ಇದು ತಿನ್ನಲು ತುಂಬ ರುಚಿಯಾಗಿ ಕೂಡ ಇರುತ್ತೆ. ರುಚಿಯಾಗಿ ಆರೋಗ್ಯಕರವಾಗಿ ಬೇಕು ಅಂದರೆ ನಾವು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಒಂದೇ ಅಂದರೆ ನಾವಿದನ್ನು ಹೊರಗಡೆ ಇಟ್ಟರೆ ಆರಾಮಾಗಿ 8-10 ದಿವಸ ಇಟ್ಕೊಂಡು ತಿನ್ಬೋದು. ನಮಗೆ ಜಾಸ್ತಿ ಸಮಯ ಇಡಬೇಕು ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು 1.5-2 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಸೊ ಇದಕ್ಕೆ ತಿನ್ನಲಿಕ್ಕೆ ಬಹಳ ಚೆನ್ನಾಗಿದೆ. ಸೂಪು. ಕಟ್ ಮಾಡಿದ್ರೆ ಹೆಂಗೆ ಒಳಗಡೆಗೆ ಇದೆ. ನಿಮಗೆ ಕಪ್ಪು ಎಳ್ಳು ಬೇಡ ಅನಿಸಿದ್ರೆ ಬಿಳಿ ಎಳ್ಳಲ್ಲಿ ಮಾಡ್ಕೋಬೋದು. ಅಂದರೆ ಮೊದಲೆಲ್ಲ ಎಳ್ಳನ್ನು ನೆನೆಸಿ ತಿಕ್ಕಿ ಬಿಳಿ ಎಳ್ಳು ಮಾಡ್ತಾಯಿದ್ರು. ಏನಪ್ಪ ಅಂದರೆ ಇದು ಸಿಪ್ಪೆ ಸಮೇತ ಇರುವಂಥ ಎಳ್ಳು ಅಷ್ಟೇ. ರುಚಿ ಅದ್ಭುತವಾಗಿದೆ. ನನಗಂತೂ ತಿಂತಾ ಇರೋಣ ಅಂತ ಅನ್ನಿಸ್ತಾ ಇದೆ. ಓಕೆ, ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದಂತಹ ಎಳ್ಳು ಉಂಡೆ. ಪಾಕ ಇಲ್ಲ, ದಿಢೀರಂತ ಹಾಗೆ ಮಾಡೋದು.